ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ಹಿರಿಯ ನಾಗರಿಕರ ಮೇಲೆ ದೌರ್ಜನ್ಯ ತಡೆಗೆ ಆಗ್ರಹ. ಹುಬ್ಬಳ್ಳಿ. ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದೌರ್ಜನ್ಯ ತಡೆ ದಿನದ ನಿಮಿತ್ತ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸೋಮವಾರ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಸಲಾಯಿತು. ಮಿನಿ ವಿಧಾನಸೌಧದ ಎದುರು ಸೇರಿದ ಹಿರಿಯ ನಾಗರಿಕರು ಸಾಂಕೇತಿಕ ಧರಣಿ ಸತ್ಯಾಗ್ರಹ ಕೈಗೊಂಡು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಹಿರಿಯ ನಾಗರಿಕರ ಕಾನೂನು 2007 ಕಡ್ಡಾಯವಾಗಿ ಅನುಷ್ಠಾನ ಮಾಡಬೇಕು. ಹಿರಿಯ ನಾಗರಿಕರ ಸಮಸ್ಯೆ ಬೇಡಿಕೆಗಳಿಗೆ ಸ್ಪಂದಿಸಬೇಕು. ಕಾನೂನುಬದ್ಧ ಹಕ್ಕುಗಳನ್ನು ಕೊಡಬೇಕು. ಹಿರಿಯ ನಾಗರಿಕರಿಗೆ ಕಡ್ಡಾಯವಾಗಿ ವೃದ್ಧಾಪ್ಯ ವೇತನ ನೀಡಬೇಕು. ಹಿರಿಯ ನಾಗರಿಕರು ರಾಷ್ಟ್ರದ ಸಂಪತ್ತು ಎಂದು ಘೋಷಣೆ ಮಾಡಬೇಕು. ಪ್ರತ್ಯೇಕ ಸಚಿವಾಲಯ ನೀಡಬೇಕು ಹಾಗೂ ಅದಕ್ಕೆ ಸಚಿವರನ್ನು ನೇಮಿಸಬೇಕು. ರೈಲ್ವೆ ಪ್ರಯಾಣ ರಿಯಾಯಿತಿಗಳನ್ನು ತಕ್ಷಣ ಆರಂಭಿಸಬೇಕು. ಪೊಲೀಸ್ ಠಾಣೆಗಳಲ್ಲಿ ಹಿರಿಯ ನಾಗರಿಕರ ಸಮಿತಿ ರಚಿಸುವುದು ಕುರಿತಂತೆ ವಿವಿಧ ಬೇಡಿಕೆಗಳಿಗಾಗಿ ಹಿರಿಯ ನಾಗರಿಕರು ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಘಟಕದ ಅಧ್ಯಕ್ಷ BA ಪಾಟೀಲ್, ಧರ್ಮೇಂದ್ರ ಜವಳಿ, ಲಿಂಗರಾಜ್ ಅಂಗಡಿ, RK ಮಠದ್ ಮುಂತಾದವರು ಇದ್ದರು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಸೌಂಡ್ ಜೋರ್ ಮಾಡ್ರಿ. ಎಲ್ಲ ಹಿರಿಯ ನಾಗರಿಕ ತಮಗೆಲ್ಲ ಇವತ್ತಿನ ಹಿರಿಯ ನಾಗರಿಕರ ಧರಣಿ ಸತ್ಯಾಗ್ರಹಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಮೊದಲನೇದಾಗಿ ನಮ್ಮ ಸಂಘದ ಪರವಾಗಿ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮ ಸಂಘದ ಪರವಾಗಿ ಇಡೀ ರಾಜ್ಯದಾದ್ಯಂತ ಎಲ್ಲ ತಹಶೀಲ್ದಾರ್ ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಏರ್ಪಡಿಸಿದ್ದೇವೆ. ಈ ಧರಣಿ ಸತ್ಯಾಗ್ರಹದ ಉದ್ದೇಶ ನಿಮಗೆ ಜ್ಞಾನ ಗೊತ್ತಾಗಿದೆ. ಹಿರಿಯ ನಾಗರಿಕರಿಗೆ ಕಾನೂನುಬದ್ಧವಾಗಿ ಭಾರತದ ಸಂವಿಧಾನಬದ್ಧವಾಗಿ ಏನು ಸೌಲಭ್ಯಗಳು ಸಿಗಬೇಕು ಅದು ಇನ್ನೂವರೆಗೂ ಸಿಕ್ಕಿಲ್ಲ. ಇದಕ್ಕಾಗಿ ಸರ್ಕಾರ 2007ನೇ ಇಸ್ವಿಯಲ್ಲಿ ಕಾನೂನು ರಚನೆ ಮಾಡಿದ್ದಾರೆ. ಆ ಕಾನೂನಿನಲ್ಲಿದ್ದಂಥ ವಿಷಯಗಳು ಕೂಡ ಜಾರಿ ಮಾಡಿಲ್ಲ. ಒಟ್ಟಲ್ಲಿ ಹೇಳ್ಬೇಕಂದ್ರೆ ಹಿರಿಯ ನಾಗರಿಕರು ಅಂದರೆ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಕಾರಣ. ಎಲ್ಲ BPL ಕಾರ್ಡ್ ಇದ್ದಂಥ ಹಿರಿಯ ನಾಗರಿಕರಿಗೆ ತಿಂಗಳ 10,000 ರೂಪಾಯಿ ಪೆನ್ಷನ್ ಕೊಡಬೇಕು. ಇದು ನಮ್ಮ ಬೇಡಿಕೆ. ಇದು ಕಾನೂನುಬದ್ಧವಾದಂಥ ಬೇಡಿಕೆ. ಆಮೇಲೆ ಎಲ್ಲ ಹಿರಿಯ ನಾಗರಿಕರು ರಾಷ್ಟ್ರದ ಸಂಪತ್ತು ಅಂತ ಗೆಜೆಟನ್ನು ಮಾಡಬೇಕು. ಮತ್ತು ಹಿರಿಯ ನಾಗರಿಕರಿಗೆ ಒಬ್ಬರು ಪ್ರತ್ಯೇಕ ಆದಂಥ ಮಂತ್ರಿ ಬಜೆಟ್ ಇರಬೇಕು. ಮತ್ತು ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ ಎಲ್ಲ ಹಿರಿಯ ನಾಗರಿಕರಿಗೆ ಫ್ರೀ ಬಸ್ ಕೊಡಬೇಕು. ಮಹಾರಾಷ್ಟ್ರದಾಗ ಕೊಟ್ಟಾರೆ, ಎಲ್ಲ ಹಿರಿಯ ನಾಗರಿಕರಿಗೆ ಫ್ರೀ ಬಸ್ಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮಲ್ಲೇನೂ ಕೂಡ ಕೊಡಬೇಕು. ಎಲ್ಲ ಪೊಲೀಸ್ ಸ್ಟೇಷನ್ದೊಳಗೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಇವತ್ತು ದೌರ್ಜನ್ಯ ತಡೆ ದಿನಾಚರಣೆ. ಅಂದರೆ ಈ ದೌರ್ಜನ್ಯಗಳನ್ನು ತಡೆಗಟ್ಟಬೇಕಾದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದೊಳಗೆ ಹಿರಿಯ ನಾಗರಿಕರ ಸಮಿತಿ ಮಾಡಬೇಕಂತ ಕಾನೂನದೊಳಗೆ ಐತಿ. ಈ ಒಂದು ಕಾನೂನದೊಳಗೆ ಏನೈತಿ ಇದನ್ನು ಕೂಡ ಸರ್ಕಾರ ಮಾಡಿಲ್ಲ. 15 ವರ್ಷ. ಹೀಗಾಗಿ ದೌರ್ಜನ್ಯಗಳು ಹಿರಿಯ ನಾಗರಿಕರ ಮೇಲೆ ಭಾಳಷ್ಟು ನಡೀತಾ ಇದ್ದಾವೆ. ಮೇಲೆ ಇವರು ಮಕ್ಕಳು ಹೊರಗೆ ಹಾಕ್ತಾರ, ಊಟಕ್ಕೆ ಹಾಕೋದಿಲ್ಲ, ಆಸ್ತಿ ಕಸ್ಕೊಂತಾರ. ಆಮೇಲೆ ಇವ್ರದ್ದು ಬ್ಯಾಂಕ್ ಇದ್ರೆ ಬ್ಯಾಂಕ್ನ ಬ್ಯಾಲೆನ್ಸ್ ತಗೋತಾರೆ. ಇದ್ರ ಜೊತೆಗೇನ ಬಸ್ಸಿನಾಗ ಇದು ಮಾಡ್ತಾರೆ. ಅದೇ ಹೇಳ್ತಾರೆ. ಇದ್ರ ಜೊತೆಗೇನ ನಮ್ಮ ಒಂದು ಹಿರಿಯ ನಾಗರಿಕರಿಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಬಸ್ನಲ್ಲಿ ಹಿರಿಯ ನಾಗರಿಕರ ಆಸನ ಅಂತ ಬರೆದಿರ್ತಾರೆ. ಅದು ಯಾರೂ ನಿಮಗೆ ಬಿಟ್ಟು ಕೊಡೋದಿಲ್ಲ ಇರ್ತಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಕೇಳಿದ್ದೇವೆ, ಆ ಸೀಟ್ನೊಳಗೆ ಕೂತ್ಕೊಂಡ್ರೆ 500 ರೂಪಾಯಿ ದಂಡ ಹಾಕೋ ವ್ಯವಸ್ಥೆ ಮಾಡೋಂಥ ಈ ತಿಂಗಳು ಮಾಡ್ತಾರೆ. ಅದನ್ನು ಮಾಡ್ತಾರೆ, ಖಂಡಿತ ಒಪ್ಕೊಂಡಿದ್ದಾರೆ. ಮತ್ತು ಇದರ ಒಂದು ಜೊತೆಗೆ ನಮ್ಮ ಒಂದು ಪ್ರತಿಯೊಂದು ಸರ್ಕಾರಿ ದವಾಖಾನೆಯಲ್ಲಿ ಫ್ರೀ ಕೌಂಟರ್ ಹಿರಿಯರ ಯಾವುದೂ ದುಡ್ಡು ತಗೊಳ್ಳೋದಿಲ್ಲ. 5 ಲಕ್ಷ ರೂಪಾಯಿ ತನಕ ಫ್ರೀ ಟ್ರೀಟ್ಮೆಂಟು. ಮತ್ತು ಎಲ್ಲ ಇದಕ್ಕೂ ಜಿಲ್ಲೆಗೆ ಒಂದು ಹಿರಿಯ ನಾಗರಿಕರ ಭವನ ಕಟ್ಟಿಸ್ಕೊಡ್ಬೇಕು. ದೊಡ್ಡ ಒಂದು ಅನಾಹುತ ಅಂದ್ರೆ ಎಲ್ಲರೂ ತಿಳ್ಕೊರಿ.
ಇಲ್ಲಿ ತನಕ ನಿಮ್ಗೆ BPL ಕಾರ್ಡ್ ಇರಲಿ APL ಕಾರ್ಡ್ ಇರಲಿ ವೃದ್ಧಾಪ್ಯ ವೇತನ ಕೊಡ್ತಿದ್ರು. 60ರಿಂದ 65 ವಯಸ್ಸಿದ್ದವ್ರಿಗೆ 500 ರೂಪಾಯಿ 600 ರೂಪಾಯಿ, 65 ದಾಟಿದವ್ರಿಗೆ 1200 ರೂಪಾಯಿ ಕೊಡ್ತಿದ್ರು. ಇದನ್ನ ಹೇಗೆ ಕೊಡ್ತಿದ್ರು ಅಂದ್ರೆ ಇವರ ಇನ್ಕಮ್ ವಾರ್ಷಿಕ ಉತ್ಪನ್ನ 1,20,000 ತನಕ ಯಾರ್ದೈತೆ ಎಲ್ಲರಿಗೂ ಕೊಡ್ತಿದ್ರು. ಈಗ 6 ತಿಂಗಳ ಕೆಳಗೆ ನಮ್ಮ ರಾಜ್ಯ ಸರ್ಕಾರ ಇದನ್ನ ಏನು ಮಾಡಿದೆ ಅಂದ್ರೆ ಬರೀ 33,000ಕ್ಕೆ ಇಳಿಸಿದೆ. ಅಂದ್ರೆ 33,000ಕ್ಕಿಂತ ಜಾಸ್ತಿ 34,000 ಇದ್ದರೂ ವೃದ್ಧಾಪ್ಯ ವೇತನ ಬಂದ್ ಮಾಡ್ಯಾರ. ಹೀಗಾಗಿ ಬಹಳಷ್ಟು ಜನರಿಗೆ ವೃದ್ಧಾಪ್ಯ ವೇತನ ಬಂದಾಗೈತಿ. ಅದಕ್ಕೆ ಇದನ್ನು ಎಲ್ಲರಿಗೂ ವೃದ್ಧಾಪ್ಯ ವೇತನ ಕೊಡಬೇಕು. ಜೊತೆಗೆ ಇದನ್ನು ಕನಿಷ್ಠ 5,000 ರೂಪಾಯಿ ರಾಜ್ಯ ಸರ್ಕಾರ ಕೊಡಬೇಕು, ಕೇಂದ್ರ ಸರ್ಕಾರ 5,000 ರೂಪಾಯಿ, ಟೋಟಲ್ 10,000 ರೂಪಾಯಿ ನಮ್ಗೆ ಕೊಡಬೇಕು. ಇಂಥ ಹಲವಾರು ಬೇಡಿಕೆಗಳದಾವು. ಅದರ ಮನವಿ ಪತ್ರ ಐತಿ, ಎಲ್ಲ ಬರೆದಿದ್ದೀವಿ. ಈ ಕಾರ್ಯಕ್ರಮ ಎಲ್ಲರಿಗೂ ತಿಳಿಯಲಿ. ಆಮೇಲೆ ನಮಗೆ ಇನ್ನೂ ಒಂದು ಕೊನೆಯದನ್ನ ಹೇಳೋದಂತಂದ್ರೆ ಎಲ್ಲ ಮಿನಿಸ್ಟರು MLA ಶಾಸಕರಿಗೆ ಒಂದು ತಿಂಗಳಿಗೆ 95,000 ರೂಪಾಯಿ ಪೆನ್ಷನ್ ಐತಿ. ನಿಮ್ದು ಒಂದು ಮತ ತಗೊಂಡು ಹೋಗಿ 95,000 ರೂಪಾಯಿ ಪೆನ್ಷನ್ ಸಾಯ ತನಕ ನೀವು ಸಾಯ ತನಕ ತಗೊಂಡು 60 ವಯಸ್ಸಾಗಿ ನಿಮ್ಗೆ ಏನಿಲ್ಲ ಅಂದ್ರೆ ನೀವು ಪೆನ್ಷನ್ ಕೊಡಕ್ಕೆ ತಯಾರಿಲ್ಲ. ಇದ್ರ ವಿರುದ್ಧ ನಾವು ಹೋರಾಟ ಮಾಡಕತ್ತೀವಿ. ಅದಕ್ಕೆ ಖಂಡಿತ ಸರ್ಕಾರ ಕೊಡಲೇಬೇಕು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವರು. ಅದಕ್ಕೆ ಸರ್ಕಾರ ಒಂದು ಗಮನ ಸೆಳೆಯಾಕ ನಾವು ಇಡೀ ರಾಜ್ಯದಾದ್ಯಂತ ಇಲ್ಲೆಲ್ಲ ಮಾಡ್ತೇವೆ. ಕಾರವಾರದೊಳಗೆ ನಮ್ದು ಏನಂತ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಚಲುವಾಗ್ಯದ, ನವಲಗುಂದ ಐತಿ, ಕುಂದಗೋಳ ಐತಿ, ಕಲಘಟಗಿ ಐತಿ, ಆಮೇಲೆ ಶಿರ್ಸಿ ಐತಿ, ಹಾವೇರಿ ಐತಿ, ಬೆಳಗಾವಿ ಐತಿ. ಎಲ್ಲ ಕಡೆಗೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದೇ ರೀತಿ ಹಿರಿಯ ನಾಗರಿಕರನ್ನ ಮುಂದುವರೆದ್ರೆ ನಿಮಗೆ ಮುಂದಿನ ಚುನಾವಣೆಯೊಳಗೆ ನಾವು ಪಾಠ ಕಲಿಸ್ಬೇಕಾಗ್ತದೆ. ಯಾಕೆ ಹೇಳ್ತಾರೆ ಅಂದರೆ 20 ಕೋಟಿ ಹಿರಿಯ ನಾಗರಿಕರಲ್ಲ ರಾಷ್ಟ್ರದಲ್ಲಿ. ನಮ್ಮ ರಾಜ್ಯದೊಳಗೆ 82 ಲಕ್ಷ ಹಿರಿಯ ನಾಗರಿಕರು. ನಮ್ಮ ಮತ ನಮ್ಮ ಕೈಯಾಗೈತಿ. ನೀವೆಲ್ಲರೂ ಒಂದಾದ್ರೆ ಸಂಘದ ಮೆಂಬರ್ ಆದ್ರೆ ಅಂತಂದ್ರೆ ಈ ಸೌಲಭ್ಯ ಕೊಡತಕ್ಕ ನಿಮ್ಗೆ ವೋಟ್ ಹಾಕಿದ್ರಂದ್ರೆ ಯಾರೂ ಆಕ್ಷನ್ ಬರೋಲ್ಲ. ನೀವು 500-1,000 ರೂಪಾಯಿ ಕಿಶದಾಗ ಇಟ್ಕೊಂಡು ಒಂದು ದಿವಸ ಚಾ ಕುಡಿಯೋಕೆ ಕುಡಿಯೋಕೆ ಆಗ್ತಂತ ಬಂದ್ ಮಾಡಿ ನಮಗೆ ಪೆನ್ಷನ್ ಕೊಡೋ ತನಕ ನಿಮ್ಗೆ ಮತ ಹಾಕೋದಲ್ಲ ಅಂತ ನಿರ್ಧಾರ ಮಾಡಿರಿ. ಇದರಿಂದ ಎಲ್ಲರೂ ರಾಜಕೀಯ ಪಕ್ಷ ನಿಮ್ಮ ಹತ್ರ ಬರ್ತಾರ ಮತ್ತು ನಿಮ್ದು ಎಲ್ಲ ಬೇಡಿಕೆ ಕಾನೂನು ಬದ್ಧವಾಗಿದೆ. ಅದಕ್ಕೆ ಇವತ್ತಿನ ಒಂದು ಧರಣಿ ಸತ್ಯಾಗ್ರಹ ಹುಬ್ಬಳ್ಳಿಯೊಳಗೆ ಈಗ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜಾ ನೆರವೇರಿಸಿದ ಮೇಲೆ ಈ ಕಾರ್ಯಕ್ರಮ ಧರಣಿ ಸತ್ಯಾಗ್ರಹ ಆಗ್ತಿದೆ. ತಾವೆಲ್ಲ ಬಂದವರು ಕೂತ್ಕೋರಿ. ಆಮೇಲೆ ಈಗ ಪೂಜಾ ಅಂತ ಪ್ರಸಾದ ಕೊಡ್ತಾರ, ಇನ್ನೊಂದು ತಾಸು ಬಿಟ್ಟು ಲೈಟ್ ಟಿಫಿನ್ ಕೊಡ್ತಾರ, ಚಾಕ್ಲೇಟ್ ಕೊಡ್ತಾರ. ಅದಕ್ಕೆ ಎಲ್ಲರೂ ನಿಮ್ಮ ಚೇನ್ ಮೇಲೆ ನೀವು ಗಟ್ಟಿಯಾಗಿ ಕೂತ್ಕೋರಿ. ಮತ್ತು ಈ ಒಂದು ಸಮಾರಂಭಕ್ಕೆ ಭಾಳಷ್ಟು ನಮ್ಮ ಗಣ್ಯ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ. ಅವ್ರಿಗೂ ಮತ್ತೊಮ್ಮೆ ಅಭಿನಂದನೆ ಸ್ವಾಗತವನ್ನು ಬಯಸಿ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಸಾಂಗಳು ನಮ್ಮ DT ಪಾಟೀಲ್ ಇಬ್ಬರು ಕೂಡ ನೆರವೇರಿಸಿಕೊಡ್ಬೇಕು ಅಂತ ಹೇಳ್ಕೊಂಡು ವಿನಂತಿ ಮಾಡಿ, ಇದು ಮುಗಿದ ಮೇಲೆ ನಮ್ಮ ರಾಮಮೂರ್ತಿಯರು ಹಿರಿಯ ನಾಗರಿಕರ ಕುರಿತು ಒಂದು ಸುಂದರವಾದಂಥ ಗೀತೆ ಅವರನ್ನು ನಾವು ಅದನ್ನು ಅವರು ಇಲ್ಲಿ ಹಾಡೋರಿದ್ದಾರೆ. ಅದಕ್ಕೆ ಮುರುಗಿಯವರು ರಾಮಮೂರ್ತಿಯವರು ಕೂಡ ನಾನು ಸ್ವಾಗತವನ್ನು ಬಯಸಿ ಅಭಿನಂದನೆ ಸಲ್ಲಿಸ್ತೇನೆ. ಈ ಪೂಜಾ ಕಾರ್ಯಕ್ರಮದ ಮೇಲೆ ಅದನ್ನು ಸ್ಟಾರ್ಟ್ ಮಾಡಿ. ಹಿರಿಯ ನಾಗರಿಕರ ಸಂಘಕ್ಕೆ ನಾಗರಿಕರ ಸಂಘಕ್ಕೆ ಎಲ್ಲ ಬೇಡಿಕೆಗಳು ಹಿರಿಯರ ಎಲ್ಲ ಬೇಡಿಕೆಗಳು ಹಿರಿಯ ನಾಗರಿಕರ ಬೇಡಿಕೆಗಳು ಬರಬೇಕು. ಹಿರಿಯ ನಾಗರಿಕರ ಬೇಡಿಕೆಗಳು ಬರಬೇಕು. ಹಿರಿಯ ನಾಗರಿಕರ ಸಂಘಕ್ಕೆ ಜಯವಾಗಲಿ. ಹಮಾರೆ ಮಾಂಗೆ ಪೂರೆ ಕರೋ. ಜಯವಾಗಲಿ. ಹಮಾರೆ ಮಾಂಗೆ ಪೂರೆ ಕರೋಗೆ ಹಿರಿಯ ನಾಗರಿಕರು Gracias.
ಶ್ರೀಮದ್ಜಗದ್ಗುರು ಜೈ ನಮ್ಮ ಅಳಲನ್ನ ವ್ಯಕ್ತಪಡಿಸಲಿಕ್ಕೆ ಇವತ್ತು ಸಲ್ಲಿಸಿ ಕಾರ್ಯಕ್ರಮ ಮಾಡ್ತಿದ್ದೀವಿ. ಆಂತರಿಕವಾಗಿ ಮಾತಿನಿಂದ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮುಗಿದ ಕೇಳ್ತೀವಿ ನಾವೆಲ್ಲ ಕೈ ಮುಗಿದ ಕೇಳ್ತೀವಿ ನಾವೆಲ್ಲ ಹಿರಿಯ ನಾಗರಿಕರು ನಿಮ್ಮಲ್ಲಿ ನಾವೆಲ್ಲ ಕೇಳ್ತೀವಿ ನಿಮ್ಮಲ್ಲಿ ನಮ್ಮ ಕೆಲವು ಬೇಡಿಕೆಗಳು ಪ್ರತಿ ವರ್ಷ ಪ್ರತಿ ತಿಂಗಳು ನಮಗೆ 10,000 ರೂಪಾಯಿ ಕೊಡಬೇಕು ಪೆನ್ಷನ್. ಎಲ್ಲರಿಗೂ 10,000 ರೂಪಾಯಿ ಅಡುಗೆ ವರ್ಷಾದ ಎಲ್ಲರಿಗೂ ಪೆನ್ಷನ್ ಕೊಟ್ಟರ ಬದಲಾಲಿಕ್ಕೆ ಅನುಕೂಲ ಆಗ್ತೈತಂತ ಕೇಳ್ತೀವಿ. 10,000 ಪೆನ್ಷನ್ ಇರುವಂತ ಹಿರಿಯ ನಾಗರಿಕರು ಪಶ್ಚಿಮ ಸೀಟು ನಮಗ ಕೊಳ್ಳೆ ಅದಕ್ಕಾಗಿ ಕಾನೂನು ಮಾಡಬೇಕು. ನಮಗ ಕೊಡುತ್ತಾರೆ ಹೋರಾಟಕ್ಕಿಂತ ಮೊದಲು ನಮಗ ಸಂಶೋಧನೆಯಲ್ಲಿ ಆಗಿದ್ದಾರೆ 60 ವರ್ಷ ಮೇಲ್ಪಟ್ಟವರಿಗೆಲ್ಲ ಯಾಕೆ ಇರುತ್ತಿತ್ತು ನಿಂಬೆದೊಳಗ ಇರುತ್ತಿತ್ತು ಅದು ಈಗ ಬಂದ ಆಗ್ಯದಾವೆ ಮತ್ತ ಕಾನೂನು ಮಾಡಬೇಕು. ಎಲ್ಲ ಹಿರಿಯ ನಾಗರಿಕರಿಗೆ ಎಲ್ಲ ಕಚೇರಿ ಒಳಗ ಹೋದಾಗ ನಮಗ ಕೆಲಸಕ್ಕೆ ಇಟ್ಟುಕೊಂಡು ತೊಂದರೆ ಆಗ್ತದ ಆ ಕಚೇರಿಯೊಳಗೆ ಗೌರವದಂಗೆ ಕಾಣುವಂಗ ನೀವು ಮಾಡ್ರಿ ಗೌರವದಂಗೆ ಕಾಣುವಂಗ ನೀವು ಮಾಡ್ರಿ. ಎಲ್ಲ ದವಾಖಾನೆಯೊಳಗೆ ನಮಗೆ ಪ್ರತ್ಯೇಕವಾದ ಮಾಡಬೇಕು. ದವಾಖಾನೆಯೊಳಗೆ ಪ್ರತ್ಯೇಕವಾದ ಮಾಡಿ ನಮ್ಮನ್ನ ಆರೈಕೆ ಮಾಡಬೇಕೆಂದು ನಾವು ಕೇಳ್ತೇವೆ ಮಾಡಬೇಕೆಂದು ನಾವು ಕೇಳ್ತೇವೆ. ಹಲವಾರು ಕಾನೂನು ನಮಗಾಗೆ ಇತ್ತು ಜಾರಿಗೆ ನೀವು ತರಬಲ್ಲೇ. ಹಿರಿಯ ನಾಗರಿಕರು ಅಂಧರ ದೇಶದ ಸಂಪತ್ತನ್ನು ನೀವು ಮರೆತೀರಿ. ನೀನೆಲ್ಲ ಅದನ್ನೀಗ ಮರೆತೀರಿ ನಮ್ಮ ಕಡೆಗೆ ಲಕ್ಷ್ಯ ವಹಿಸಿರಿ.
ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಿರಿಯ ನಾಗರಿಕರಿಗೆ ಇರುವಂತ ಎಲ್ಲ ಕಾನೂನುಗಳನ್ನು ಜಾರಿಗೆ ತರಬೇಕೆಂದು ದಿವಸ ನಾವೆಲ್ಲ ಧರಣಿಗೆ ಕುಂತೇವೆ ನಾವೆಲ್ಲ ಧರಣಿಗೆ ಕುಂತೇವೆ ಎಲ್ಲ ತಾಲೂಕು ಘಟಕದೊಳಗೆ ಜಿಲ್ಲಾ ಆಡಳಿತ ನಾವೆಲ್ಲ ಈ ದಿವಸ ಧರಣಿ ಮಾಡುತ್ತ ನಮ್ಮ ಹಕ್ಕು ಒತ್ತಾಯ ಮಾಡಕತ್ತೇವ್ರಿ ಹಕ್ಕು ಒತ್ತಾಯ ಮಾಡಕತ್ತೇವ್ರಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮನವಿಗೆ ಸ್ಪಂದಿಸಬೇಕೆಂದು ಈ ಮೂಲಕ ನಾವು ಕೇಳ್ತೇವೆ. ಈ ಮೂಲಕ ನಾವು ಕೇಳ್ತೇವೆ. ಸಂಘಕ್ಕೆ ಹಿರಿಯ ನಾಗರಿಕ ಸಂಘಕ್ಕೆ ಹಿರಿಯರ ಬೇಡಿಕೆಗಳು ಹಿರಿಯರ ಬೇಡಿಕೆಗಳು ಹಿರಿಯ ನಾಗರಿಕರು ಹಿರಿಯ ನಾಗರಿಕರು ಸಂಪತ್ತು ಎಲ್ಲ ಗೀತೆಯನ್ನು ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸಿ ಇದನ್ನು ಕ್ಯಾಶಿಟ್ ಮಾಡೋಕ್ಕೆ ನೀವು ತಯಾರು ಮಾಡಿದ ಖರ್ಚು ವೆಚ್ಚನ ನಮ್ಮ ಸಂಘ ಬರ್ತೈತೆ ಅಂತೇಳಿ ನಮ್ಮೆಲ್ಲರಿಗೆ ಧನ್ಯವಾದಗಳು. ಮತ್ತೆ ಯಾರು ಮಾತಾಡಿದ್ರು ದಯಮಾಡಿ ಮಾತಾಡಿದ್ರು. ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಸಂಘಕ್ಕೆ ಏನೇ ಬರ್ಲಿ ಏನೇ ಬರ್ಲಿ ನಮ್ಮೆಲ್ಲ ಬೇಡಿಕೆಗಳು ನಮ್ಮೆಲ್ಲ ಬೇಡಿಕೆಗಳು ನಮ್ಮ ಬೇಡಿಕೆ ಕಾನೂನುಬಾಹಿರ ಬೇಡಿಕೆ. ನಾವು ಕಾನೂನಾಗಿಲ್ಲದೇನೆ ಯಾವುದೂ ಕೇಳಿಲ್ಲ. ಸರ್ಕಾರದವ್ರು ಇಲ್ಲಿವರೆಗೆ ಹೇಳ್ತಲ್ಲ ಅಂದ್ರೆ ಇವ್ರಿಗೆ ಯಾವ ರೀತಿ ಹೇಳ್ಬೇಕಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ವರ್ಷದಾಗ ಪ್ರತಿಭಟನೆ ಮಾಡೋ ವಹಿಸಲ್ಲ. ಆದ್ರೆ ಈ ಸರ್ಕಾರ ಕೊಡ್ಬೇಕಾದಂತ ಒಂದು ಕಾನೂನಾಗಿಂದ ಕೊಡ್ತಾರಂದ್ರೆ ನಾಚಿಕೆ ಅನಿಸ್ತದೆ. ಅದಕ್ಕೆ ಎಲ್ಲ ಈ ಒಕ್ಕಟ್ಟಿಂದ ಎಲ್ಲರೂ ಸೇರಿ ಕಾನೂನುಬದ್ಧ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಬಹಳ ಎಲ್ಲ ತಾಲೂಕಿನವರೆಗೂ ಎಲ್ಲ ಜಿಲ್ಲಾದವರೆಗೂ ಡಿಸಿ ಕಚೇರಿ ಮುಂದೆ ತಹಶೀಲ್ದಾರ್ ಕಚೇರಿ ಮುಂದೆ ಆಗಲೇ ಪ್ರತಿಭಟನೆ ಮಾಡಲು ಫೋನ್ ಬರ್ತಾ ಇದ್ದಾವು. ಪ್ರತಿಭಟನೆ ಇನ್ನೂ ಹೆಚ್ಚಿನ ಪ್ರಮಾಣ ಆದ್ರೆ ನಮ್ಮ ಈ ನಮ್ಮ ಬೇಡಿಕೆ ಆದಷ್ಟು ದೂರ ಈಡೇರ್ತೈತಿ ಅಂತ ನಮಗೆ ಅನಿಸ್ತದೆ. ಮತ್ತು ಎಲ್ಲರೂ ಇದೇ ರೀತಿ ಮುಂದೆ ಸಹಕಾರ ಕೊಟ್ಟರೆ ನಮ್ಮ ಕಾನೂನು ನ್ಯಾಯಸಮ್ಮತ ಕಾನೂನು ನಾವು ಪಡೆದಾಡ್ತೀವಿ ಅಂತ ಹೇಳಿ ನಮಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ ನನ್ನ ಮನವಿ ಸಲ್ಲಿಸಿರಲ್ಲ ನಾನು ಮಾನ್ಯ ಜಿಲ್ಲಾಧಿಕಾರಿ ಧಾರವಾಡ ಮುಖಾಂತರ ಸರ್ಕಾರಕ್ಕೆ ಕಳಿಸ್ಕೊಳ್ಳೋದು ಕ್ರಾಂತಿ ಗೀತೆ ಕೇಳಿದ್ವಿ. ಆದ್ರೆ ಇವತ್ತು ನಾವು ಜಿಗಿ ಪದದ ಮೂಲಕ ಹಿರಿಯ ನಾಗರಿಕರ ಒತ್ತಾಸೆಯನ್ನ ಹಕ್ಕೊತ್ತಾಯಗಳನ್ನ ಬಹಳ ಪರಿಣಾಮಕಾರಿಯಾಗಿ ಹಕ್ಕೊತ್ತಾಯವನ್ನ ಕೇಳಿದ್ವಿ.